ಏನು ದೀಕ್ಷು ಬಟ್ಟೆ ಒಣಗಾಕರ್ಲ ಹರ್ಷಿತಾ ವಿಷಯ ಗೊತ್ತಾಯ್ತಾ? ದೀಕ್ಷು ಬಟ್ಟೆ ಒಣಗಾಕೊಳ್ಳಂತೆ. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದೀನಿ. ನನಗೆ ಆಗ್ತಾ ಇಲ್ಲ ಇರಕ್ಕೆ, ಒಂಥರ ಮರೆಯಕ್ಕೆ ಆಗ್ತಾ ಇಲ್ಲ. ಈ ತರ ಇನ್ಸಿಡೆಂಟ್ಸ್ ಆಯ್ತಲ್ಲ ನನ್ನ ಜೀವನದಲ್ಲಿ ಅಂತ. ಪಾಲಿಡಾಲ್ ಕುಡಿದ್ಬಿಡು ಹಂಗೇನೆ. ಏನ್ ಮಾಡ್ತೀಯ ಏನ್ ದವಾಕ್ ಬಿಡ್ತೀಯ? ನಿನ್ನ ಹುಟ್ಟ ಬೆಳೆಯ ನಾನೇ ನೋಡ್ತಾ ಇರೋದು. ಹೊಸ ಅಕೌಂಟು, ನನ್ನ ಅಕೌಂಟ್ ಏನು ಮಾಡಕ್ಕಾಗಲ್ಲ. ಬೇಡ ಅಪ್ಪು, ನಾನು ನೀನು ರಾಜಿ ಆಗ್ಬಿಡ. ಬೇಡ ಅಪ್ಪು, ಒಂದು ಬರ್ಗರ್ ತಾನೇ ಅಟ್ಲೀಸ್ಟ್ ಕೊಡಿಸ್ಬಿಡ್ತೀನಿ. ಜಸ್ಟ್ ಒಂದು ಬರ್ಗರ್ ಅಲ್ವಾ, ಕೊಡಿಸ್ಬಿಡ್ತೀನಿ. ಪರವಾಗಿಲ್ಲ, ನಾನು ನೀನು ಯಾಕೆ ಎನಿಮೆ ಆಗಬೇಕು? ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ನಮ್ಮಮ್ಮಂಗೆ ಸೊಂಟ ನೋವಂತೆ, ಹೋಗಿ ಇಂಜೆಕ್ಷನ್ ಹಾಕ್ಸ್ಕೊ ಬಂದೈತೆ. ಹೇಳಮ್ಮಿ, ನಾನು ಸ್ವಲ್ಪ ಕಮ್ಮಿ ಓಡಾಡಬೇಕು. ಗೌರ್ಮೆಂಟ್ ಅವ್ರು ಫ್ರೀ ಬಸ್ ಬಿಟ್ಟವ್ರೆ ಅಂತ ಓಡಾಡಿದ್ದು. ಅದಕ್ಕೆ ಈ ಗತಿ. ಇಲ್ಲೆಲ್ಲ ಹೋಗ. ವಾಟ್ ಇಸ್ ದ ಮ್ಯಾಟರ್? ಹಲೋ 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 ಹಲೋ, ಕೇಳಿಸ್ತಾ ಇಲ್ಲ ನಂಗೆ. ನೀನೇನ್ ಮನೇಲಿ ಇರ್ತೀಯಾ? ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇವತ್ತು ರಜನಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದಕ್ಕೇನೆ ಮಮ್ಮಿಗೆ ಹೇಳ್ತಿದ್ದೆ, ಹೋಗಿದ್ದೇನೆ ಎಲ್ಲಾರು ಹೋಗ್ ಬಂದ್ಬಿಡೋಣ ಅನ್ಸತ್ತೆ ಅಂತ. ಡುಂಟು, ನನ್ಗೆ May 4th ಸ್ಕೂಲ್ ಸ್ಟಾರ್ಟು. ಬಿಡೆ, ಸ್ಟಾರ್ಟಿಂಗ್ ಯಾರು ಬಂದಿರಲ್ಲ, ಒಂದ್ 4 ದಿನ ಡೊಂಕಿ ಹೊಡಿಬೋದಲ್ವಾ? ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಅದೇ ಅಲ್ಲ, ಈಗ ಹೋಗೋಣ ಅಂತ ಅಂತೀಯಲ್ಲ, ಏನಪ್ಪು ಸ್ಕೂಲ್ ಫೀಸ್ಗಳಿರುತ್ತೆ, ಹೆಂಗೆ ಏನ್ ಮಾಡೋದು? ಅಡ್ಮಿಷನ್ ಫೀಸು, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಿಟ್ಬಿಡೋಣ. ಮಾಡ್ಕೊ ಬರೋಣ ಬಾ. ನಿಮ್ಮನ್ನ ತಡೆದಿರುವವರು ಯಾರು? ನೀವು ಟ್ರಿಪ್ ಹೋಗಕ್ಕೆ ನಾನು ದುಡ್ಡು ಕೊಡಬೇಕು, ನಾನು ಗಾಡಿ ಕೊಡಬೇಕು, ನಾನು ಫೋನ್ ಕೊಡಬೇಕು, ನಾನು ಅಬೆ ಪರಿ ತರ ಬಿದ್ದಿರ್ಬೇಕು. ನನ್ನನ್ನು ಇದಕ್ಕೆ ಇಟ್ಕೊಂಡಿದ್ದೀರಾ ನೀವು? ಈ ತರ ಮಾಡಕ್ಕೆಲ್ಲ ನೀನ್ ಬರ್ಬೇಡ ದೀಕ್ಷು, ಅಲ್ಲೇ ಇರು ನೀನು. ನನ್ಗೀಗ್ಲೇ ಭಯ ಆಗ್ತೈತೆ.
ಅದೇನೆ ನೀನು ಒಂದು ವಿಡಿಯೋ ಮಾಡ್ಕೊಡಕ್ ನಂಗೆ ಇಷ್ಟೊಂದು ಹೌದನ್ ವಿಡಿಯೋ ಕಾಲ್ ಮಾಡ್ತೀಯಾ? ಬೇಡ ಎದ್ರಕೋಬಿಡ್ತೀಯಾ? ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಈ ತರ ಎಲ್ಲ ಮಾಡ್ಕೊಂಡು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಕಣ್ಣೆ ಯಾರು ಏನು ಹಚ್ಚಿಲ್ಲ. ಸ್ಕ್ರೀನ್ ಶಾಟ್ ತಗೋತಾಳೆ. ಇದನ್ನೆಲ್ಲ ಬ್ಲಾಕ್ ಮೇಲ್ ಬೇರೆ ಮಾಡ್ತಾರೆ. ಆ ಬ್ಲಾಗ್ ಅಲ್ಲೇ ಹಾಕ್ತಿದ್ದೀರಂತೆ, ಅದ್ರ ಸ್ಕ್ರೀನ್ ಶಾಟ್ ತಗೊಳಕ್ ನನಗೆ ಬರಲ್ವಾ? ಸುದ್ದಿ ಯಾರೋ ಬರ್ದಾರ ನಂತರ ಮೇಕಪ್ ಮಾಡ್ತಾರ ಕಾಣ್ತಿದ್ದೆ. ನಗ್ಬಾರ್ದು. ನೀನು ವ್ಲಾಗಲ್ಲಿ ಸ್ವಲ್ಪ ಶೋ ಮಾಡ್ತಾ ಇದೀನಿ. ಕೆಟ್ಟರ ಕಾಣ್ತಿದ್ದೆ ಅಷ್ಟು. ನೀವು ದೇವರನ್ನೇ ಹುಟ್ಟದಾಗಿಂದ ಇವತ್ತೊಂದೇ ದಿನ ಕ್ಯೂಟ್ ಆಗಿ ಕಾಣ್ತಿರೋದ್ ನನಗೆ. ನನ್ ಮೇಲೆ ಆಣೆ ಇಟ್ಟಳು, ನನ್ ಮೇಲೆ ಆಣೆ ಇಟ್ಟಳು. ಕಣ್ಣಿಗೆಲ್ಲ ಕಾಜಲೆಲ್ಲ ಹಚ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಕಾಣ್ತೀರಾ ಈಗ. ಕಾಂಚನ ಈ ಯಕ್ಷಗಾನ ಮಾಡ್ತಾರೆ ನೋಡಿ. ಕೇಳು ಚೆಲುವೆ ಅಷ್ಟು ತೆಗಿಯಕ್ಕೆ ನಿಮ್ಮ ಮಮ್ಮಿ ನನಗೆ ನೋಡಕ್ ಆಗ್ತಿಲ್ಲ. ನೋಡಿ ನಾನು ನಮ್ಮಮ್ಮ ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಿ. ನಮ್ಮ ಮದ್ದಿಗೆ ಹಾಕೊಳ್ರಿ. ದಡಮ್ಮ ಪೋಸ್ ಹೇಳಪ್ಪ. ಪೋಸ್ ಕೊಟ್ ಪೋಸ್ ಫೋಟೋ ತೆಗಿತೈತ ಅಮ್ಮ. ಇವರಿಬ್ರು ನ್ಯಾಚುರಲ್ ಬ್ಯೂಟೀಸ್. ಮೈ ಚಾನಲ್. ಇವರಿಬ್ರು ನ್ಯಾಚುರಲ್ ಬ್ಯೂಟೀಸ್. ನಾವು ಈ ಥರ ಮಾಡಿಕೊಂಡು ಬ್ಯೂಟೀಸ್ ಆಗೋದು. ಮರ್ಯಾದೆ ಅದೆಲ್ಲ ಹೇಳ್ಬೇಡ ಬಿಡ. ಏನೂ ಮಾಡೋಕ್ಕಾಗಲ್ಲ, ದೇವ್ರು ಕೊಟ್ಟು ವರ ಅವ್ರಿಗೆ. ಅಲ್ವಾ ಅಮ್ಮಿ? ಅಲ್ವಾ ಮಮ್ಮಿ? ಎಂಥ ಐಡಿಯಾ! ಈ ಥರ ನಿನ್ನ ಒಬ್ಳಿಗೆ ಬರೋದು ಐಡಿಯಾ. ಅವೆಲ್ಲ ಚೆನ್ನಾಗಿ ಕೊಡ್ತದ ತಲೆಗೆ. ಅಮ್ಮಮ್ಮ ಗಲಾಟೆ ಮಾಡ್ತಾ ಇದ್ರೆ ಕೂರ್ಸ್ಕೊಂಡು ಬಾಯಿಲ್ ಫೇಸ್ ಪ್ಯಾಕ್ ಹಾಕ್ತೀನಿ ಅಂತ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ. ನಗಾಡ್ತೈತೆ. ಅಪ್ಪಾಜಿ ಫಂಕ್ಷನ್. ನೀವೆಲ್ಲ ಜೀವನದಲ್ಲಿ ಉದ್ಧಾರ ಆಗ್ತೀರ. ನೀವುಗಳಂತೂ ದೇವರೇ ಉದ್ಧಾರ ಆಗಲ್ಲ. ನಂಗೆ ಸಿಟ್ ಬರ್ಸಿದ್ರೆ ಪಕ್ಕ ಶ್ರುತಿ ಆಂಟಿ ಅಂತ. ನೀನು ಉದ್ದನೂ ಆಗಲ್ಲ, ಉದ್ದರೂ ನೀನು ಮಲ್ಕೋ ಆಯ್ತು. ಪುಣ್ಯಕ್ಕೆ ಶ್ರುತಿ ಆಂಟಿ ಹುಟ್ಟದಾಗಿಂದ ಇದೊಂದೇ ಒಳ್ಳೆ ಕೆಲಸ. ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ವಿಡಿಯೋದನ್ನ ಸ್ವಲ್ಪ ಮೇಲೆ ನೀರು ಸುರಿತೀರಿ. ಸಂಜೆ ಅವ್ರಿಗೆ ನನಗೆ ಫೋನ್ ಮಾಡಿ ತಲೆನೇ ತಿನ್ಬಾರ್ದು. ಕೊಡಿಲ್ ಮಮ್ಮಿಗೆ ಅಂದ್ರೆ ಅಷ್ಟೇ. ಮುಲ್ತಾನಿ ಮಟ್ಟಿ ಪ್ಯಾಕ್ನ ಯೂಸ್ ಮಾಡ್ತೀನಿ. ಇದು ಸೆಕೆಂಡ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. ರಿಸಲ್ಟ್ ಚೆನ್ನಾಗಿದೆ. ಸೊ ಅದಕ್ಕೆ ನಮ್ಮ ಅಮ್ಮಂದು ನಂದು ಒಂದೇ ಸ್ಕಿನ್, ಆಯಿಲ್ ಸ್ಕಿನ್ ಇಬ್ರಿಗೂ. ಸೊ ಅದಕ್ಕೆ ಅವ್ರಿಗೂ ಹಚ್ಚಿ ನಾನು ಹಾಕ್ಕೊಂಡಿದ್ದೆ. ಸ್ವಲ್ಪ ಮಾಯ್ಶ್ಚರೈಸರ್ನ ಹಚ್ಚಲೇಬೇಕು. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಏನೇ ಮಾಡಿದ್ರು ಸೊ ಅದನ್ನು ಬಿಡೋಕ್ಕೆ ಹೋಗಬಾರ್ದು. ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಇವರೇನೋ ಮಾಡ್ತಾವ್ರೆ ಇಲ್ಲೇನೋ ಮಾಡ್ತಾವ್ರೆ. ನನ್ನ ಮಗಳಂತೂ ಕ್ರಾಫ್ಟ್ ವರ್ಕು, ಕ್ರಾಫ್ಟ್. ಹಾಗೆ ಗೈಸ್, ನಾನು ಹೊಸ ಫೋನ್ ತೊಗೊಂಡೆ. ಐಫೋನ್ 17 Pro Max. ಸೊ ಚಾರ್ಜ್ ಇರಲಿಲ್ಲ, ಚಾರ್ಜ್ ಆಗದೆ ಅದರಲ್ಲಿ ಸ್ವಲ್ಪ ವಿಡಿಯೋ, ಇದರಲ್ಲಿ ಸ್ವಲ್ಪ ವಿಡಿಯೋ ಮಾಡ್ತಾಯಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನನಗೆ ಸ್ವಲ್ಪ ವಿಡಿಯೋಸು, ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ, ಎಡಿಟ್ ಎಲ್ಲ ಮಾಡೋಕ್ಕೆ ಈ ಫೋನ್ ಸಾಕಾಗ್ತಾ ಇರಲಿಲ್ಲ.
ಸೊ ತುಂಬ ಪ್ರಾಬ್ಲಮ್ ಮಾಡ್ತಾಯಿತ್ತು ಸ್ಟೋರೇಜ್ ಫುಲ್ಲಾಗಿ. ಅದಕ್ಕೋಸ್ಕರ ನಾನು ಇನ್ನೊಂದು ಫೋನ್ನ ಹೇಗೂ ಅದು ನ್ಯೂ ಲಾಂಚ್ ಆಗಿತ್ತಲ್ಲ ಐಫೋನಲ್ಲಿ ಬೈ ಮಾಡಿದೆ. ಏನು ಮಾಡ್ತಾಯಿದ್ದೀಯ ಹರ್ಷು? ರ್ಯಾಗ್ ಡಾಲ್ ಅಂದರೆ ಅದು ಬಾಕ್ಸಿಂದ ಈ ಹಳೆ ಕಿತ್ತೋಗಿರೋ ಬಾಕ್ಸ್ ಎಲ್ಲ ಇರುತ್ತಲ್ಲ ನಿಮ್ಮ ಮನೇಲಿ, ಅದನ್ನು ತಂದ್ಕೊಡಿ. ಅದರಿಂದ ಡಾಲ್ ಇವಳು ತುಂಬ ಏನಂತಾರೆ ಕ್ರಿಯೇಟಿವ್ ಜಾಸ್ತಿ, ಕಟ್ಟಿಂಗು ಅದು ಇದು ಅಂತ. ಇದು ಕೈ ಆಯಿತು, ಹಾಂ ಒಂದು ಕಾಲು ಮಾಡಿದ್ದೆ, ಹಾಂ ಇನ್ನೊಂದು ಕಾಲು ಮಾಡ್ತಾ ಇದ್ದೆ. ಕಾಲು ಕೈ ಮಾಡ್ತಾ ಇದ್ದಾಳಂತೆ. ಫುಲ್ ಆದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ? ಏನಪ್ಪು ತೋರ್ಸೋಣ. ಹೋಗಪ್ಪು, ನೀನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಬೇಕು. ಸೊ ನಾನು ದೇವ್ರ ಸಾಮಾನು ತೊಳ್ಕೊಡ್ತೀನಿ, ನೀನು ಒರೆಸ್ಕೊಡು ಆಯಿತಾ? ನೋಡೋಣ 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 ಅಂತೆ. ಬರೀ ನಮ್ಮನೆ ಅವು ಬರೀ ಕಿತಾಪತಿ ಹೆಂಗಸ್ರುಗಳು. ಫೇಸ್ ವಾಶ್ ಮಾಡ್ತಿರುವ ಕೆಲಸ ಇದೆ, ಅದಕ್ಕೆ ಓಡಾಡ್ತಾವ್ರೆ, ಅದಕ್ಕೆ ಟ್ಯಾನ್ ಆಗಿಬಿಟ್ಟಿದ್ರು. ಪರವಾಗಿಲ್ಲ ಅಲ್ಲಮ್ಮಿ? ಇನ್ನೊಂದೆರಡು ಸತಿ ಹಚ್ಕೊಂಡ್ರೆ ಸರೋಗುತ್ತೆ. ಗೈಸ್, ಬೆಳಿಗ್ಗೆ ದೋಸೆ ಚಟ್ನಿ, ಈಗ ಅನ್ನ ಚಟ್ನಿ ತುಪ್ಪ ಊಟ ಮಾಡೋಕ್ಕೆ ಹೋಗ್ತಾವ್ರೆ ಅವರು. ಈ ಜ್ಯೂಸ್ ಮಾಡ್ತಾವ್ರೆ. जूस पिला दो, मौसम्बी का जूस पिला दो, मूड ऑफ है मेरा. ಇನ್ನೂ ಹಿಂಡದೇ ಆಯಿತು. ಹೋ ನೋ, ನನ್ನ ಹಿಂದೆ ತಿರುಗು. ನನ್ನ ಮಗಳು ಟೀ ಶರ್ಟ್ ಮೇಲೆ ನೋಡಿ, ದ ಫ್ಯೂಚರ್ ಈಸ್ ಲಿಮಿಟ್ಲೆಸ್, ಸ್ಟೇ ಯುವರ್ ಸೆಲ್ಫ್. ನಾನೇ ಅದರಲ್ಲಿ 2 ಗ್ಲಾಸ್ ಕುಡ್ದಿರ್ತೀನಿ. ಇದು ಮಾಡಿಬಿಟ್ಟು ಇಲ್ಲೆಲ್ಲ ಒರೆಸ್ಬೇಕು, ಅಂಟಂಟ್ ಮಾಡಿರ್ತೀಯ. ಇದು ನಮ್ಮ ಅಪ್ಪಾಜಿ ಕುಯ್ಕೊ ಬಂದಿರೋ ಸೊಪ್ಪು, ಗೊತ್ತಾ? ಇದು ನಾವು ದುಡ್ಡಿಗೆ ತಂದಿರೋ ಸೊಪ್ಪಲ್ಲ, ಹಾಂ, ಬೆರಕು ಸೊಪ್ಪು. ಎಷ್ಟು ಚೆನ್ನಾಗಿ ನಮ್ಮಪ್ಪ ಕಟ್ ಮಾಡ್ಕೊಂಬಂದವ್ರು ಗೊತ್ತಾ? ಅಲ್ಲಿ ಸೈಟ್ ಹತ್ರ ಹೋದರೆ ಬರೀ ಅವ್ರ ಸೊಪ್ಪು ಕುಯ್ಯೋದೇ ಕೆಲಸ. ಎಷ್ಟು ಚೆನ್ನಾಗಿ ಸೊಪ್ಪು ಬೆಳೆದೈತೆ, ಸಂಪತ್ತೆ. ಇದರಲ್ಲೇ ಮೊನ್ನೆ ಮಸಪ್ ಮಾಡಿದ್ದೆ, ಎಷ್ಟು ಚೆನ್ನಾಗಿತ್ತಲ್ಲ ಅಮ್ಮಿ? ಆ ಥರ ಒಳ್ಳೆ ಟೇಸ್ಟಾಗಿರುತ್ತೆ ಸೊಪ್ಪು, ನಾಟಿ ಸೊಪ್ಪು. ಅದಕ್ಕೆ ಸೊ ಫ್ರಿಜ್ಜಲ್ಲಿ ಇಡ್ತಾವ್ರು ಮೇಡಮ್, ಸ್ವಲ್ಪ ತಣ್ಣಕ್ಕಿರಲಿ ಅಂತ. ನಿಂತ್ಕೊಂಡು ಉಳಿಸ್ಕೊಂತಿದ್ದಾನೆ, ತಣ್ಣಗಾಗುತ್ತೆ ಅವ್ರಿಗೆ. ಆಹಾ, ತಣ್ಣೀರು ಸ್ನಾನ ಸೆಕೆಗೆ ಇದು ಈಗ ಕೈಲಾಯ್ತಾ ಇಲ್ಲ, ಅಯ್ಯೋ ಅಣ್ಣ. ಸ್ನಾನ ಮಾಡ್ಬಿಟ್ಟು ಹೆಂಗೆ ಕಾಣ್ತಾವ ನೋಡಿ. ಯಾರಿಗೆ ಬೇಕು? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಶ್ಯಾಮ ಬುಕ್ ಬರೀತೈತೆ. ಹರ್ಷಿತ ಈಗ ಕುತ್ಕೊ, ಡ್ರೈ ಮಾಡ್ತೀನಿ. ಅನ್ನ ಡ್ರೈ ಮಾಡಿ ಒಣಗಿಸ್ತಾಳೆ. ಕೂಚಳ, ಸಿಟ್ರೋಕೆ. ಹ್ಞೂ, ಸಿಟ್ ಸಿಟ್. ಹಾಂ, ಆಸುಮಾಸೆ ಕೋಸು ಮಾಸಪ್ಪ. ನಮ್ಮ ಹರ್ಷು ನೋಡಿ ಒಂದು ಕ್ರಾಫ್ಟ್ ಮಾಡಿ ಹೇಳೆ. ಇಷ್ಟೊತ್ತು ಕುಚ್ಕೊಂಡು ಮಾಡ್ತಿರ್ಲಲ್ಲ, ಅದಿದೆ. ಸೊ ಚೆನ್ನಾಗಿದೆ ಅಲ್ಲ, ಒಂದೊಂದು ಕಡೆ ಒಂದೊಂದು ಫೇಸು. ಇದಕ್ಕೆ ಇದು ಬೇರೆ ಬೋ ಬೇರೆ ಕಟ್ಟವಳೆ, ಅದು ತಲೆ ಮೇಲೆ. ಚೆನ್ನಾಗಿದೆ ಅಲ್ಲ? ಇದು ಏನು ಬಾಕ್ಸು ಗೊತ್ತಾ? ನೋಡಿ ಈ ಥರ ಇದ್ದಿದ್ದನ್ನ ಕಟ್ ಮಾಡಿ, ಯಾವುದೋ ಗ್ಯಾಸ್ ಸ್ಟವ್ದು, ಇನ್ನು ಕರೆಂಟ್ ಸ್ಟವ್ದು ಕಟ್ ಮಾಡಿ ಅದಕ್ಕೆ ಫುಲ್ಲು ಪ್ಲಾಸ್ಟರ್ ಹಾಕಿ ಈ ಥರ ಮಾಡಿಯಾಳೆ ಕ್ರಾಫ್ಟ್. ಟಿಂಕಿ ಟಿಂಕಿ ರಾಕ ಇಲ್ಲಡ ಇಲ್ಲಡ ಇಲ್ಲಿ
ಅವನಿಗೀಗ ಬೇಗ ಒರೆಸೇ ಅಂತ ಅವನ ಮೈಂಡ್ ವಾಯ್ಸು. ಓಕೆ, ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ನನ್ನ ಮಗಳಿಗೆ ಎನ್ಕರೇಜ್ ಮಾಡಿ. ಸೊ ಇಷ್ಟ ಆಗಿತ್ತು ಎ ಡೇ ಇನ್ ಮೈ ಲೈಫ್ ವ್ಲಾಗ್, ನನ್ನ ಹೊಸ ಫೋನಲ್ಲಿ ಫಸ್ಟ್ ವ್ಲಾಗ್ ಇದು. ಸೊ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಜೊತೆ ನಾನು ನಿಮಗೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್.